ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿ ಒಂದು ಹಿಂದೂ ಹಬ್ಬ. ಇದು ಹಾವಿನ ದೇವರಿಗೆ ಗೌರವ ಸಲ್ಲಿಸುವ ಆಚರಿಸಲಾಗುತ್ತದೆ. ಈ ಹಬ್ಬವು ಶ್ರಾವಣ ಮಾಸ ಶುಕ್ಲ ಪಕ್ಷ 5ನೇ ದಿನದಂದು ಬರುತ್ತದೆ. ನಾಗರ ಪಂಚಮಿಯಂದು ಜನರು ಹಾವಿನ ವಿಗ್ರಹವನ್ನು ಪೂಜಿಸುತ್ತಾರೆ ಮತ್ತು ಹಾಲನ್ನು ಅರ್ಪಿಸುತ್ತಾರೆ. ಈ ಹಬ್ಬದ ಹಿಂದಿರುವ ಕಥೆಗಳು ಮತ್ತು ನಂಬಿಕೆಗಳು ಹಲವಾರಿವೆ. ಅದರಲ್ಲಿ ಈಗ ನಾನು ನಿಮಗೆ 3 ಕಥೆಗಳನ್ನು ಹೇಳುತ್ತೇನೆ. ಮೊದಲನೆಯದು ಕೃಷ್ಣ ಮತ್ತು ಕಾಳಿಯ ಕತೆ. ಒಮ್ಮೆ ಬಾಲಕೃಷ್ಣನು ಯಮುನಾ ನದಿಯಲ್ಲಿ ಆಟವಾಡುತ್ತಿದ್ದಾಗ ಅವನ ಚೆಂಡು ನದಿಯೊಳಗಿನ ಕಾಳಿ ಎಂಬ ಹಾವಿನ ವಾಸಸ್ಥಾನಕ್ಕೆ ಬಿದ್ದಿತು. ಕೃಷ್ಣನು ಚೆಂಡನ್ನು ತೆಗೆದುಕೊಳ್ಳಲು ಹೋದಾಗ ಕಾಳಿ ಹಾವಿನ ಮೇಲೆ ದಾಳಿ ಮಾಡಿತು. ಕೃಷ್ಣನು ಕಾಳಿ ಹಾವಿನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿದನು. ನಂತರ ಕೃಷ್ಣನು ಕಾಳಿ ಹಾವಿಗೆ ಜನರಿಗೆ ತೊಂದರೆ ಮಾಡದಂತೆ ಬುದ್ಧಿ ಹೇಳಿ ಬಿಟ್ಟು ಬಂದನು. ಈ ಘಟನೆ ನೆನಪಿಗಾಗಿ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಎರಡನೇ ಕಥೆ ಪ್ರಕಾರ ಜನಮೇಜನ ಸರ್ಪಯಜ್ಞ. ಇನ್ನೊಂದು ಕಥೆಯ ಪ್ರಕಾರ ರಾಜ ಜನಮೇಜಯನು ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಹಾವು ಕಾರಣ ಎಂದು ತಿಳಿದು ಭೂಮಿಯ ಮೇಲಿನ ಎಲ್ಲ ಹಾವುಗಳನ್ನು ನಾಶ ಮಾಡಲು ಸರ್ಪಯಜ್ಞನು ಪ್ರಾರಂಭಿಸಿದನು. ಆಸ್ತಿಕ ಮುನಿಯು ಸರ್ವ ಯಜ್ಞನು ನಿಲ್ಲಿಸುವಂತೆ ರಾಜನನ್ನು ವಿನಂತಿಸಿದನು. ರಾಜನು ಆಸ್ತಿಕ ಮುನಿಯ ವಿನಂತಿಯನ್ನು ಮನ್ನಿಸಿ ಯಜ್ಞವನ್ನು ನಿಲ್ಲಿಸಿದನು. ಈ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಮೂರನೆಯದು ಸೋದರ ಸೋದರಿಯರ ಪ್ರೀತಿ. ಕೆಲವು ಕಥೆಗಳ ಪ್ರಕಾರ ನಾಗರ ಪಂಚಮಿಯದಂದು ಸೋದರರು ತಮ್ಮ ಸೋದರ ರಕ್ಷಣೆಗಾಗಿ ಮತ್ತು ಅವರ ಆಯುಷ್ಯ ವೃದ್ಧಿಗಾಗಿ ಉಪವಾಸ ಮಾಡುತ್ತಾರೆ. ಈ ದಿನದಂದು ಹಾವಿನ ವಿಗ್ರಹವನ್ನು ಪೂಜಿಸುವುದರಿಂದ ಸೋದರನಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನು ವಿಶೇಷ ಹಬ್ಬವಾಗಿ ಆಚರಿಸಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನು ರೊಟ್ಟಿ ಪಂಚಮಿ ಎಂದು ಕರೆಯುತ್ತಾರೆ. ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಕರೆದುಕೊಂಡು ಬರುವ ಸಂಪ್ರದಾಯವಿದೆ. ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ನಾಗದೇವತೆ ಬೇಡಿಕೊಂಡ ತಮ್ಮ ಸೋದರ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಮತ್ತೊಂದು ಕಥೆ ಪ್ರಕಾರ ಹಿಂದೆ ದೇವಶರ್ಮ ಎಂಬ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ 8 ಗಂಡು ಮಕ್ಕಳು ಹಾಗೂ ಒಬ್ಬಾಕೆ ಹೆಣ್ಣು ಮಕ್ಕಳಿದ್ದಳು. ಒಂದು ದಿನ ಗರುಡನಿಂದ ಹೆದರಿಸಲ್ಪಟ್ಟ ನಾಗರಹಾವೊಂದು ಈ ಕನ್ನಿಕೆಯ ಬಳಿ ಬಂದು ಆಶ್ರಯನ್ನು ಕೇಳುತ್ತದೆ. ಭಕ್ತಿಯಿಂದ ಕನ್ನಿಕೆಗೆ ಆ ಹಾವಿಗೆ ಹಾಲು ಫಲಗಳನ್ನು ಇಟ್ಟು ಭಕ್ತಿಯಿಂದ ಸಾಕುತ್ತಾಳೆ. ಇದಕ್ಕೆ ಪ್ರತಿಯಾಗಿ ಆ ನಾಗರಹಾವು ದಿನಂಪ್ರತಿ ಆಕೆಗೆ 1 ತೊಲೆ ಚಿನ್ನವನ್ನು ನೀಡುತ್ತಿತ್ತು. ಹೀಗಿರಲು ಒಂದು ದಿನ 8 ಗಂಡು ಮಕ್ಕಳಲ್ಲಿ ಒಬ್ಬನು ತುಂಬ ಬಂಗಾರದ ಆಸೆಯಾಗಿ ನಾಗನನ್ನು ಪೀಡಿಸಿ ಕಾಲಿನಿಂದ ಒದೆಯುತ್ತಾನೆ. ಕೋಪಗೊಂಡ ನಾಗರಹಾವು ಅವನನ್ನು ಸೇರಿದಂತೆ ಇತರ 7 ಜನರನ್ನು ಕೊಂದು ಹೊರಟು ಹೋಗುತ್ತದೆ. ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣನಾದೆ ಎಂದು ಆ ಕನ್ನಿಕೆ ದೇವರ ಎದುರಿನಲ್ಲಿ ಶಿರಚ್ಛೇದನಕ್ಕೆ ಮುಂದಾದಾಗ ನಾರಾಯಣನು ವಾಸುಕಿಗೆ ಆ ಸತ್ತ ಹುಡುಗನನ್ನು ಬದುಕಿಸಲು ಹೇಳುತ್ತಾನೆ. ಈ ರೀತಿ ಪುನಃ ಅಣ್ಣ ತಮ್ಮಂದಿರ ಜೀವನವನ್ನು ಪಡೆದುಕೊಳ್ಳಲು ಆ ಕನ್ನಿಕೆ ಯಶಸ್ವಿಯಾದ ದಿನವೇ ನಾಗರ ಪಂಚಮಿ ಹಬ್ಬ ಎಂದು ಆಚರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.